ಒಂದು ಚಿಕ್ಕ ಚಕ್ಕೆಯಿಂದ ಕ್ಯಾನ್ಸರ್, ಏಡ್ಸ್ ಎಲ್ಲ ಗುಣಪಡಿಸಲು ಸಾಧ್ಯನಾ? ಹಾಗಂತ ಬೊಗಳೇ ಬಿಡ್ತಿದ್ದಾರೆ ನರಸೀಪುರದ ಆಯುರ್ವೇದಿಕ್ ವೈದ್ಯರು. ಇವರು ಅರಣ್ಯ ಸಂಪತ್ತನ್ನ ನಾಶ ಮಾಡೋದಲ್ಲದೆ ಅಮಾಯಕರ ಆರೋಗ್ಯ ಅಷ್ಟೇ ಅಲ್ಲ, ಅವರ ಧನ ಸಂಪತ್ತನ್ನು ಕೂಡ ಲೂಟಿ ಹೊಡಿತಿದ್ದಾರೆ. ಒಬ್ಬಳು ಫಾರಿನರ್ಸ್ ಕರ್ಸಿಂದ ಸೌತ್ ಆಫ್ರಿಕಾದಿಂದ ಅವಳಿಗೆ ದುಡ್ಡು ಕೊಟ್ಟು ಕರ್ಸಿಗಿಂದು 2 ವಾರ ಇಲ್ಲಿ ಇಟ್ಕೊಂಡು ಎಲ್ಲ ಮಾಡಿ ಅವಳು ವಾಟ್ಸಪ್ ಬಿಟ್ಲು. ಅದಕ್ಕೇ ಇವು ಹಿಂಗಾಗಿದ್ದು. ನಾನು ಅಲ್ಲಿ ಕಡ್ದೀನಿ, ನಂಗೆ 40 ವರ್ಷ ಎಕ್ಸ್ಪೀರಿಯನ್ಸ್. ಈಗ ಜನಿ ಸುಮ್ಮನೆ ಈಗ ಟೋಪಿ ಹಾಕೋದ್ ಬೇಡ, ಪಾಪ ಎಲ್ಲಿಂದನೋ ಬಂದಿರ್ತಾರೆ, 1000 ಕಿಲೋಮೀಟರ್ ದೂರ ಇವ್ರು ಟೋಪಿ ಹಾಕಿ ಕಳಿಸ್ತಾರೆ ಇವರು. ಅಂದ್ರೆ ಯಾರಿಗೂ ಸಿಂಗಲ್ ಒಬ್ಬ ಮನುಷ್ಯನಿಗೆ ಪ್ರಯೋಜನ ಆಗಿಲ್ಲ. ಅವ್ರ ಹತ್ರ ಔಷಧಿ ತಗೊಂಡ್ರು ಎಲ್ಲ ಸತ್ರು, ಯಾರು ಇದುವರೆಗೂ ಬದುಕುಳಿದಾರೆ ಒಬ್ರು ಇಲ್ಲ. ಈಗ ನಾನೇ ಹೆಚ್ಚು ಕಡಿಮೆ ಒಂದು 100 ಜನಿಗೆ ಔಷಧಿ ಕೊಡಿಸಿದ್ದೆ ಅವ್ರ ಹತ್ರ ಕರ್ಕೊಂಡೋಗಿ. ಹಿಂಗೆ ಬಂದವರಿಗೆ ಅವರು ಒಬ್ಬರು ಬದುಕಿಲ್ಲ, ನಮಗೆ ಗೊತ್ತಿದ್ದರು. ಗೊತ್ತಿಲ್ಲದರೆ ಎಷ್ಟು ಜನ ಸತ್ತಾರೋ ಏನೂ ಗೊತ್ತಿಲ್ಲ. ಒಂದು 5 ವರ್ಷದಿಂದ ಈ ಕಡೆ ನಾನು ಹತ್ರಕ್ಕೆ ಹೋಗ್ತಾ ಇಲ್ಲ, ವಿರೋಧ ಮಾಡ್ತಾ ಇದ್ವಿ. ಇವರ ಮಾಹಿತಿಯ ಸತ್ಯಾಸತ್ಯತೆಯನ್ನು ತಿಳಿಯಲು ನಾವು ಮರುದಿನ ಏಡ್ಸ್ ಮತ್ತು ಕಿಡ್ನಿ ಸಮಸ್ಯೆ ಇರೋ ರೋಗಿಗಳ ಥರ ವೇಷ ಧರಿಸಿ ಮತ್ತೆ ಭಟ್ಟರ ಮನೆಗೆ ಹೋದೆವು. ಅಲ್ಲಿ ನಾರಾಯಣಮೂರ್ತಿಯವರ ಬದಲು ಬೇರೆ ಯಾರೋ ಔಷಧಿ ಕೊಡುತ್ತಿದ್ರು. ಈ ಬಾರಿಯೂ ಕ್ಯಾನ್ಸರ್ಗೆ ಕೊಟ್ಟ ಅದೇ 3 ಚಕ್ಕೆಯ ಪುಡಿ ಕೊಟ್ರು. ನಾವು ಸ್ವಲ್ಪ ಹೊತ್ತು ಅಲ್ಲೇ ನಿಂತು ಗಮನಿಸಿದ್ವಿ. ಎಲ್ಲಾ ರೋಗಿಗಳಿಗೂ ಅದೇ ಚಕ್ಕೆ ಪುಡಿ ಕೊಟ್ಟು ಕಳುಹಿಸುತ್ತಿದ್ರು. ನೋಡಿ ಆಶ್ಚರ್ಯ ಆಯ್ತು. ಉಚಿತ ಬೊಗಳೆಯಷ್ಟೇ. ಈ ಭಟ್ಟರು ಉಚಿತವಾಗಿ ಔಷಧಿ ಕೊಡುವುದಾಗಿ ಹೇಳಿ ಮಾಧ್ಯಮದಲ್ಲೆಲ್ಲ ಪ್ರಚಾರ ಗಿಟ್ಟಿಸಿಕೊಂಡಿದ್ರು. ಕೆಲವರಿಂದ ಸಲಾಮೂ ಪಡೆದಿದ್ರು. ಆದರೆ ನಮ್ಮ ರಹಸ್ಯ ಕಾರ್ಯಾಚರಣೆಯಿಂದ ಬಯಲಾದ ಸಂಗತಿ ಏನು ಗೊತ್ತಾ? ಇವರು ಪ್ರತಿ ರೋಗಿಯಿಂದ 300 ರೂಪಾಯಿ ಪಡೀತಾರೆ. 300 ರೂಪಾಯಿ ಏನು ಬರೋದಲ್ಲ. 300 ರೂಪಾಯಿ ಏನಿಲ್ಲ, 300 ರೂಪಾಯಿ ಕೊಟ್ಟರೆ ಆಯ್ತು. 300 ರೂಪಾಯಿ ಎಷ್ಟು ಅಮೌಂಟ್? 300. ಪ್ರಮಾಣ ಪತ್ರವೇ ಇಲ್ಲ. ಮತ್ತೆ ದುಡ್ಡಿಗಾಗಿ ಮಾಡೋದು ಬಿಟ್ರೆ ಜನರು ಬದುಕ್ಸಕ್ಕಾಗೇನೂ ಅಲ್ಲ. ಇದು ನಾಟಿ ಔಷಧಿಗೆ ಪಂಚಾಯತ್ಕಿಂದನೇ ಇವರಿಗೆ ಇದಿಲ್ಲ, ಪರ್ಮಿಷನ್ ಇಲ್ಲ, ಮತ್ತೆ ಯಾವ ಸರ್ಟಿಫಿಕೇಟ್ ಇವ್ರ ತಲಿಲ್ಲ. ಇವರ ಬಳಿ ಕರ್ನಾಟಕ ಆಯುರ್ವೇದ ಮತ್ತು ಯುನಾನಿ ವೈದ್ಯರ ಮಂಡಳಿಯಿಂದ ಪ್ರಮಾಣ ಪತ್ರ ಇಲ್ಲ, ಆಯುಷ್ನಿಂದಲೂ ಅನುಮತಿ ಇಲ್ಲ. ಸುಳ್ಳು ಪ್ರಚಾರವೇ ಬಂಡವಾಳ. ಅಲ್ಲದೆ ಇವರು ಬೇರೆ ರಾಜ್ಯಗಳ ಕ್ಯಾನ್ಸರ್ ಆಸ್ಪತ್ರೆಗಳಲ್ಲಿ ರೋಗಿಗಳನ್ನು ಕಳುಹಿಸಲು ಏಜೆಂಟ್ಗಳನ್ನು ಇಟ್ಟುಕೊಂಡಿದ್ದಾರೆ ಅನ್ನೋದು ಇವರ ದೂರು. ತಮಿಳುನಾಡಿನ ಸುಳ್ಳ ಮಕ್ಕಳು ಮಾಡಿದ ಕೆಲಸ ಇದು. ತಮಿಳುನಾಡಿನ ಇಂಟರ್ನ್ಯಾಷನಲ್ ಹಾಸ್ಪಿಟಲ್ ಹಾಸ್ಪಿಟಲ್ ಡಾಕ್ಟರ್ ಒಬ್ರು ಬುಕ್ ಆಗಿದ್ದಾನೆ, ಅವನು ಇವನಿಗೆ ಇಲ್ಲಿ ಕಳಿಸ್ಕೊಡ್ತಾನೆ, ಇವನಿಂದ ಕಮಿಷನ್ ಅವ್ನು ತಗೊಂತಾನೆ. ಸ್ಥಳೀಯರೇನಂತಾರೆ? ಇವ್ರು ಅಲ್ಲಿ ಇಲ್ಲಿ ಕಾಡ ಹಿಂಗೆ ಓಡಾಡ್ತಾ ಇದ್ರು. ಆ ಸಂದರ್ಭದ ಒಂದು ಕಿಡ್ನಿಗೆ ಹಸಿರುಗನ್ನೆ ಚಕ್ಕೆ ಕೊಟ್ಟರು. ಆ ಹಸಿರುಗನ್ನೆ ಚಕ್ಕೆ ಕೊಟ್ಟದ್ರಲ್ಲಿ ಕಲ್ಲು ಬಿದ್ದು ಅಂತ ಒಂದು ಉದಾಹರಣೆ ಹತ್ಕಿತ್ತದು. ನಾನು ಎಲ್ಲಾ ಕಾಯಿಲೆಗೂ ಕೊಡ್ತೀನಿ ಅಂತ ಹೊಂಟ್ರಿ ಇವ್ರಿಗೆ. ಕ್ಯಾನ್ಸರ್ ಇರ್ಬೋದು, ಕಿಡ್ನಿ ಇರ್ಬೋದು, ಜಾಂಡಿಸ್ ಇರ್ಬೋದು. ಹಂಗಂತ ಕೇಳಿದ್ರೆ ನಮ್ಮ ಊರಿನಾಗೆ ಯಾರೂ ಅವ್ರ ಔಷಧಿಯಲ್ಲಿ ಇಲ್ಲಿವರೆಗೂ ಕ್ಯಾನ್ಸರ್ನರು ಯಾರೂ ಬದುಕಿಲ್ಲ. ನಾನು 10 ಜನರಿಗೆ ಕೊಡಿಸಿದ್ದೀನಿ. ಒಟ್ಟು ಜನರಿಗೆ ಏನಾಯ್ತು ಈ ವಾಟ್ಸಪ್ಪು ಟಿವಿಯಾಗೆ ಎಲ್ಲ ಕೊಡ್ತಾ ಇರೋದ್ರಿಂದ ಇದು ಒಂದು ನಂಬಿಕೆಯಾಗಿ ಹೊರಗೆ ಹೋಗ್ತಾ ಇತ್ತು. ನಾವು ಹೇಳೋದೇನಪ್ಪ ಅಂದ್ರೆ ಇದು ಮೋಸ, ಜನರನ್ನು ವಂಚನೆ ಮಾಡ್ತಕ್ಕಂಥ ವಿಚಾರ ಇವ್ರು ಮಾಡ್ತಾ ಇದ್ದಾರೆ. ಬಿಟ್ಟರೆ ಅಂಥ ಔಷಧಿ ತಗೊಳ್ಳೋರು ಏನಪ್ಪ ಅಂದರೆ ಒಂದು 5 ಸಲ ಬರ್ತಾರೆ, 4 ಸಲ 5 ಸಲ ಬರ್ತಾರೆ. ಆನಂತರ ಅವ್ರು ಬರೋದಿಲ್ಲ. ಆಮೇಲೆ ಬರೋರು ಹೊಸಬ್ರೆ. ಯಾಕೆಂದರೆ ನಮ್ಮೂರು ಕೇಳ್ತಾ ಬರ್ತಾ ಇದ್ದಾರೆ ಅಂದಾಗ ಅವ್ರು ಹೊಸಬ್ರೆ ಅಂತ ನಮ್ಮ ಊಹೆ, ಹಳಬ್ರೆ ಯಾರು ಬರ್ತಾ ಇಲ್ಲ ಅಂತ ನಮ್ಮದು. ಕಳೆದ 16 ವರ್ಷಗಳಿಂದ ಈ ನಕಲಿ ವೈದ್ಯರು ಅಮಾಯಕರಿಗೆ ಅಕ್ರಮವಾಗಿ ಔಷಧಿ ನೀಡಿ ಅವರ ಪ್ರಾಣದ ಜೊತೆ ಚೆಲ್ಲಾಟ ಆಡುತ್ತಿದ್ದಾರೆ. ಸ್ನೇಹಿತರೆ, ಇದನ್ನ ಮಾಫಿಯಾ ಅಲ್ಲದೆ ಇನ್ನೇನು ಅಂತ ಕರಿಬೇಕು ಹೇಳಿ? ನಮ್ಮ ನಾಡಿನ ಅರಣ್ಯ ಸಂಪತ್ತು ಅಷ್ಟೇ ಅಲ್ಲ, ಜನರ ಆರೋಗ್ಯ ಸಂಪತ್ತನ್ನ ಲೂಟಿ ಹೊಡೆಯೋ ಈ ಖದೀಮರ ಬಗ್ಗೆ ಸ್ಥಳೀಯರು ಅದೆಷ್ಟು ಬಾರಿ ಕೂಡ ದೂರು ಕೊಟ್ಟರು. ಆರೋಗ್ಯ ಇಲಾಖೆ ಮತ್ತು ಅರಣ್ಯ ಇಲಾಖೆ ಅಧಿಕಾರಿಗಳು ಯಾವುದೇ ರೀತಿಯಲ್ಲಿ ಸ್ಪಂದಿಸದೆ ಷಂಡರಂತೆ ವರ್ತಿಸ್ತಿದ್ದಾರೆ. ಯಾಕೆ? ಈ ಇಲಾಖೆಯ ಅಧಿಕಾರಿಗಳಿಗೆ ಮತ್ತು ಸಂಬಂಧಪಟ್ಟ ಸಚಿವರಿಗೆ ಏನಾದರೂ ಸಮಥಿಂಗ್ ಸಲ್ತಾ ಇದೆಯಾ? ಈ ಬಗ್ಗೆ ಸ್ಪಷ್ಟನೆ ನೀಡಿ ಈ ಆರೋಪಿಗಳ ವಿರುದ್ಧ ಕಾನೂನಾತ್ಮಕವಾಗಿ ಕ್ರಮ ಕೈಗೊಳ್ಳಲೇಬೇಕು. ಇದು ಈ ಹೊತ್ತಿನ ಕವರ್ ಸ್ಟೋರಿ. ಮುಂದೊಂದು ಸ್ಫೋಟಕ ಸುದ್ದಿಯೊಂದಿಗೆ ಮತ್ತೆ ಬುಧವಾರ ಬರ್ತೀನಿ. ಅಲ್ಲಿವರೆಗೆ ನಿಮ್ಮ ಸುತ್ತಮುತ್ತಲೇನಾದರೂ ಅಕ್ರಮ, ಅನಾಚಾರ, ಭ್ರಷ್ಟಾಚಾರ ನಡೀತಿದ್ರೆ ನಮ್ಮ ಈ ವಿಳಾಸಕ್ಕೆ ಬರೆಯಿರಿ. ಕವರ್ ಸ್ಟೋರಿ ವಿಭಾಗ, ಸುವರ್ಣ ನ್ಯೂಸ್ 24/7, ನಂಬರ್ 36, ಕ್ರೆಸೆಂಟ್ ರಸ್ತೆ, ಶಿವಾನಂದ ಸರ್ಕಲ್, ಬೆಂಗಳೂರು 1. ನಮ್ಮ ಇಮೇಲ್ ವಿಳಾಸ coverstory@suvarnanews.in. ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾರೆ ಸುವರ್ಣ ನ್ಯೂಸ್ 24/7.